ಈ ಹೈಡನ್ ವಾಟರ್ ಫಾಲ್ಸ್ ನೋಡಕ್ ಹೋದಾಗ ಒಂದ್ ಆಕ್ಸಿಡೆಂಟ್ ಆಗ್ಬಿಡ್ತಿತ್ ನೋಡ್ರಿ. ನಮಸ್ಕಾರ ಅಪ್ಪ, ನಾನ್ ನಿಮ್ ಇವತ್ ನಾ ಮತ್ತ ನಮ್ ದೋಸ್ತರದು ಪುರ್ಕೇಶ್ ಒಂದ್ ಮಸ್ತ್ ಬಗ್ಗೆ ಯಾವ್ದಾರ ವಾಟರ್ ಫಾಲ್ಸ್ ನೋಡ್ಬೇಕಂತ ಎಲ್ಲಾರು ಕೂಡ ಪ್ಲಾನ್ ಹಾಕಿದ್ ನೋಡ್ರಿ. ಅವಾಗ ನಮ್ಗ್ ಗೊತ್ತಾತ್ರಿ ತಿಲಾರಿ ಊರ್ ಕಡೆ ಒಂದ್ ಹೈಡನ್ ವಾಟರ್ ಫಾಲ್ಸ್ ಐತಂತ. ಅದಕ್ಕ ನಾವ್ ಫುಲ್ ಸ್ನಾಕ್ಸ್ ತೊಗೊಂಡ್ಕೇಶ ನಾವೆಲ್ಲಾರು ಕೂಡ ಹೊಂಟ್ ಬಿಟ್ಟಿ ನೋಡ್ರಿ ಅಲ್ಲಿ. ಮತ್ ನಾವ್ ಹೋಗುವಾಗ ಮಳಿ ಮತ್ತ ಬಿಸಿಲ ಎರಡು ಕೂಡ ಬರತ್ತಿತ್ತು. ಅದಕ್ಕ ಹೋಗುವಾಗ ನೇಚರ್ ಅಂತೂ ಏಕದಮ್ ಮಸ್ತ್ ಕಾಣತಿ ನೋಡ್ರಿ. ನಾವೀಗ ಹೊಂಟಿರೋದು ತಿಲಾರಿ ನೋಡ್ರಿ. ಮತ್ ಇಲ್ಲಿ ಹೆಂಗ್ ಬರೋದಂತ ಲೊಕೇಶನ್ ಹೇಳ್ತಾನೆ ಕೇಳ್ರಿ. ನಮ್ ಬೆಳಗಾವಿಯಿಂದ ತಿಲಾರಿ 45 ಕಿಲೋಮೀಟರ್ ದೂರ ಆಕೈತ್ರಿ. ಮತ್ ತಿಲಾರಿ ವಾಟರ್ ಫಾಲ್ಸ್ ಚೆಕ್ ಪೋಸ್ಟ್ ದಾಟಿ ಮುಂದ್ ಬರೋದ್ ನೋಡ್ರಿ. ಅವಾಗ ನಿಮ್ಗ ಈ ಊರ್ ಕಾಣ್ತೈತಿ ನೋಡ್ರಿ. ಮತ್ ನಾವ್ ಮುಟ್ಟಿದ್ಕೊಳ್ಳಿ ಅಲ್ಲೇ ಊರಾಗ ಬೈಕ್ ಎಲ್ಲ ಪಾರ್ಕ್ ಮಾಡಿದ್ವು. ಆಮೇಲೆ ಇದು ಕಾಲುವೆ ದಾಟಿ ಸ್ವಲ್ಪ ಅಲ್ಲೇ ನಡ್ಕೊಂತ ಹೋಗ್ಬೇಕಾಗೈತಿ. ಯಾಕಂದ್ರ ಅಲ್ಲಿ ಬೈಕ್ ಅದು ಹೋಗೋ ದಾರಿನ ಇಲ್ರಿ. ಅದಕ್ಕ ನಾವ್ ಅಂದ್ರೆ ಫುಲ್ ಸ್ಪೀಡ್ ನಾಗ ನಡ್ಕೊಂತ ಹೋದ್ ನೋಡ್ರಿ ಅಲ್ಲಿ. ಮತ್ ಈ ವಿಡಿಯೋದ ನಿಮ್ ದೋಸ್ತರ್ಗದು ಟ್ಯಾಗ್ ಮಾಡಿ ಹೇಳ್ರಿ, ಬಾರೋ ಬಾಯ್ ನಾವು ಹೋಗೋಣ ಅಂತ. ಆಮೇಲೆ ಸ್ವಲ್ಪ ಮುಂದ್ ನೋಡಿದೇವ್ರಿ, ಅಲ್ಲೊಂದ್ ಸಣ್ಣ ನದಿಗತೆ ನೀರ್ ಹರಿದೊಂಟಿತ್ತು. ಇದ್ ನೋಡಕ್ ಸಾಂದಿದ್ರು ಇದ್ರ ನೀರಿನ ಫೋರ್ಸ್ ಅಂದ್ರ ಬಾಳ ಜೋರ್ ಇತ್ತು ನೋಡ್ರಿ. ಅದಾದ್ಕೂಡ ಸ್ವಲ್ಪ ಗುಡ್ಡ ಅದು ಏರ್ಕೇಶ ಫುಲ್ ಸ್ಪೀಡ್ ಲೇ ಹೊಡ್ಕೊಂತ ಹೋಗಿ ನೋಡಿದ ಏನಂತಂದ್ರೆ ಎಲ್ಲಾ ಸುತ್ತಮುತ್ತ ಮಂಜ ತುಂಬಿತ್ ನೋಡ್ರಿ. ಮತ್ ನಂಗ ಅಲ್ಲಿ ವ್ಯೂ ನೋಡಕೇಶ್ ಒಂದ ಮಾತ್ ನೋಡ್ರಿ, ಏನ್ ಸ್ಪಾಟ್ ಇದ್ರಿ ನಾವು ಏನ್ ಸ್ಪಾಟ್ ರೀ ಇದ. ಈ ಕ್ಷಣಂ ಸ್ವಯಂ ವರಂ ಇವಾಳ ಸಂವರಂ. ಇದರದ ನೆಕ್ಸ್ಟ್ ಪಾರ್ಟ್ ನಾಗ ನಾ ನಿಮಗ ಹೈಡನ್ ವಾಟರ್ ಫಾಲ್ಸ್ ತೋರಿಸ್ತೀನಿ. ಅದಕ್ಕ ನಮಗ ಫಾಲೋ ಮಾಡಿ ಕೊಡ್ರಪ್ಪ.